ಈ ದಿನ ಏನು ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಇವತ್ತು SIR ಕೆಲಸಕ್ಕೆ ಅಂತ ಬೆಳಗ್ಗೆ 7 ಗಂಟೆಗೇ ಏನು ಮೇಲಧಿಕಾರಿಗಳ ಆದೇಶದಂತೆ ನಾವು ಪಾಲನೆ ಮಾಡಿಕೊಂಡು ಬೆಳಗ್ಗೆ 7 ಗಂಟೆಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ರಸ್ತೆ ಅಪಘಾತ ಆಗಿ ಅವರು ಚಿಂತಾಜನಕವಾಗಿದ್ದಾರೆ. ICUನಲ್ಲಿ ಇವತ್ತು ಅಡ್ಮಿಟ್ ಮಾಡಿದ್ದೀವಿ. 48 ಅವರ್ಸ್ವರೆಗೂ ಏನು ಗಂಭೀರ ಸ್ಥಿತಿ ಇದೆ ಅಂತ ಡಾಕ್ಟ್ರೂ ಸಮೇತ ಹೇಳಿದ್ದಾರೆ. ಇವತ್ತು ನಾವೆಲ್ಲ ನಮ್ಮ ಸಮುದಾಯ ಮತ್ತು ನಮ್ಮ PDO, ನಮ್ಮ ಸರ್ಕಾರಿ ನೌಕರರ ಸಂಘ, ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ, ಕಂದಾಯ ಇಲಾಖಾ ನೌಕರರ ಸಂಘ, ಎಲ್ಲ ಸರ್ಕಾರಿ ನೌಕರರ ಸಂಘದ ಎಲ್ಲ ಪ್ರತಿನಿಧಿಗಳು ಮತ್ತು ಎಲ್ಲ ನೌಕರರು ಇವತ್ತು ಇಲ್ಲಿ ಹಾಸ್ಪಿಟ್ಲ್ ಹತ್ರ ನಾವು ಬಂದು ನಮಗೊಂದು ನ್ಯಾಯ ಬೇಕು ಅಂತ ಕುಂತಿದ್ದೀವಿ. ಯಾಕಂದರೆ ಸರ್ ನಮಗೆ ಎಲ್ಲೂ ಸಮೇತ ನಾವು 2 ಸರಿ ಸ್ಟ್ರೈಕ್ ಮಾಡಿದ್ದೀವಿ ಸರ್, 2 ಟೈಮ್ ಸ್ಟ್ರೈಕ್ ಮಾಡಿದ್ದೀವಿ. ನಮ್ಗೆ ಅಸ್ತಿತ್ವ ಬೇಕು ಅನ್ನೋದಕ್ಕೇ ನಾವು ಸ್ಟ್ರೈಕ್ ಮಾಡಿದ್ದೀವಿ. ಅಸ್ತಿತ್ವ ಅಂದರೆ ಮೀನ್ಸ್ ನಮಗೆ ಜಾಬ್ ಚಾರ್ಟ್ ಇಲ್ಲ ಸರ್. ಎಲ್ರಿಗೂ ಎಲ್ಲ ಇಲಾಖೆಗಳಲ್ಲೂ ಬೆಳಗ್ಗೆ 10:30 ಬರ್ತಾರೆ, 10 ಗಂಟೆ ಟೈಮಿಂಗ್ಸ್ ಇದೆ, 5:30 ಹೋಗ್ತಾರೆ. ಆದರೆ ನಮ್ಮ ವಿಲೇಜ್ ಅಕೌಂಟೆಂಟ್ಸ್ ಆಗಲಿ ಅಥವಾ ಗ್ರಾಮ ಪಂಚಾಯಿತಿ ಸೆಕ್ರೆಟ್ರಿಗಳಾಗಲಿ ಅಥವಾ PDOಗಳಾಗಲಿ ಎಲ್ಲೂ ಜಾಬ್ ಚಾರ್ಟ್ ಇಲ್ಲ ಸರ್. 24/7 ಕೆಲಸ ಮಾಡೋವಂಥ ಸನ್ನಿವೇಶ ಆಗಿದೆ. ಈ 24/7 ಕೆಲಸದ ಒತ್ತಡ ಜಾಸ್ತಿ ಇದೆ ಸರ್. ಈ ಕೆಲಸ ಬಿಡ್ತಿದ್ದಂಗೆ ಇನ್ನೊಂದು ಕೆಲಸ. ಯಾಕಂದರೆ ಕಂದಾಯ ಇಲಾಖೆ ಹೌದು, ಮಾತೃ ಇಲಾಖೆ ಹೌದು. ಮಾತೃ ಇಲಾಖೆ ಅಂದಿದ ತಕ್ಷಣ ಎಲ್ಲ ಇಲಾಖೆಯ ಕೆಲಸಗಳನ್ನು ನಾವೇ ತಲೆ ಮೇಲೆ ಹೊತ್ಕೊಂಡು ಮಾಡೋ ಅಂಥ ಪರಿಸ್ಥಿತಿ ಆಗಿದೆ. ಯಾರಾದರೂ ಒಂದು ಇಲಾಖೆಯವರು ಏನಾದರೂ ಕೆಲಸ ಮಾಡಿಲ್ಲ ಅಂದರೆ ಆ ಕೆಲಸನ ನಾವೇ ವಿಲೇಜ್ ಅಕೌಂಟೆಂಟ್ಸೇ ಮಾಡಬೇಕು. ಈ ಒಂದು ಪರಿಸ್ಥಿತಿ ತಲುಪಿ ಇವತ್ತು ಈ ಥರ ದುರ್ಘಟನೆ ನಡೆದಿದ್ದಾವೆ ಸರ್. ಇದು ಒಂದೇ ಸತಿ ನಡೆದಿರೋದಿಲ್ಲ, ಸಾಕಷ್ಟು ಬಾರಿ ನಡೆದಿದ್ದಾವೆ. ಆದರೆ ನಾವು ಪ್ರಶ್ನೆ ಮಾಡ್ತಾನೇ ಇದ್ದೀವಿ, ನಮಗೆ ಸರ್ಕಾರದಿಂದ ಯಾವುದೇ ರೀತಿ ನಮಗೆ ಜಾಬ್ ಚಾರ್ಟ್ ಬಂದಿಲ್ಲ. ಈಗ 2 ಸರಿ ಸರ್ಕಾರನೇ ನೇರ ಹೊಣೆ ಹಾಕಲ್ಲ ಸರ್. ಇಲ್ಲಿ ಜಿಲ್ಲೆಯಲ್ಲಿ ನಮ್ಮ ಮೇಲಧಿಕಾರಿಗಳೇ ಕಾರಣ ಸರ್. ನಮ್ಮ ಮೇಲಧಿಕಾರಿಗಳು ಅಂದರೆ ಎಲ್ಲರೂ ಬರ್ತಾರೆ ಸರ್. ಈಗ ನಮಗೆ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟ್ರು ಪ್ರೆಷರ್ ಹಾಕ್ತಾರೆ, ರೆವಿನ್ಯೂ ಇನ್ಸ್ಪೆಕ್ಟ್ರಿಗೆ ಸಿರಿಸ್ತೆದಾರರು ಪ್ರೆಷರ್ ಹಾಕ್ತಾರೆ, ಸಿರಿಸ್ತೆದಾರರಿಗೆ ತಹಸೀಲ್ದಾರ್ ಪ್ರೆಷರ್ ಹಾಕ್ತಾರೆ, ತಹಸೀಲ್ದಾರ್ ಅವ್ರಿಗೆ ಹಿಂಗೆ ಮೇಲ್ಪಟ್ಟಂತೆ AC ಅವ್ರು ಪ್ರೆಷರ್ ಹಾಕ್ತಾರೆ, AC ಅವ್ರಿಗೆ DC ಅವ್ರು ಪ್ರೆಷರ್ ಹಾಕ್ತಾರೆ, DC ಅವ್ರಿಗೆ ಸರ್ಕಾರ ಪ್ರೆಷರ್ ಆಗ್ತಿದೆ. ಈ ಸಮಯಾವಕಾಶ ಕೊಡಬೇಕು. ಈ ಸಮಯಾವಕಾಶ ಕೊಟ್ಟರೆ ನಾವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ. 24 ಇವತ್ತು ನೀವೇ ನೋಡಿದ್ದೀರಾ ನಾವು ಎಷ್ಟು ಕೆಲಸ ಮಾಡಿದ್ದೀರಾ ಅಂತ, ನೀವೇ ನೋಡಿದ್ದೀರಾ. ಯಾಕಂದರೆ ಇಷ್ಟೆಲ್ಲ ಆಗಿದೆ, ಒತ್ತಡದ ಕೆಲಸದ ನಡುವೆ ಇದಾಗಿರೋದಕ್ಕೆ ಅದೇ ಕಾರಣ ಅಂತೀರಾ? ಹೇಗೆ? ಹೌದು ಸರ್, ಒತ್ತಡದೇ ಕೆಲಸ ಅದೇ ಕಾರಣ ಸರ್. ನಮಗೆ ಟೈಮಿಂಗ್ಸ್ ಬೇಕು ಸರ್. 10ರಿಂದ ಏನು ಮಾಡಿದ್ರಿ ಹೀಗಾಗಿದ್ದಕ್ಕೆ ಆಸ್ಪತ್ರೆ ಹತ್ರ ಎಲ್ಲ ಬಂದಿದ್ರಿ ನೀವು? ಏನು ಮಾಡಿದ್ರಿ ಇವತ್ತೆಲ್ಲ ಜಮಾಯಿಸಿದ್ದೀವಿ ಸರ್. ನಾವು ಎಲ್ಲ ಬಂದು ಯಾವುದೇ ಕೆಲಸ ಮಾಡಿಲ್ಲ ಸರ್. ಎಲ್ಲ ಕೆಲಸ ಸ್ಥಗಿತಗೊಳಿಸಿದ್ದೀವಿ ಸರ್. ಕಂದಾಯ ಇಲಾಖೆಯ ತುಮಕೂರು ಜಿಲ್ಲೆ ಇರತಕ್ಕಂಥ ಕಂದಾಯ ಇಲಾಖೆ ನೌಕರ ಸಂಘ ಯಾವುದೇ ರೀತಿ ಇವತ್ತು ಕೆಲಸ ಮಾಡ್ತಿಲ್ಲ ಸರ್. ಯಾವ ತಾಲೂಕು ಆಫೀಸು ಯಾವ DC ಆಫೀಸಲ್ಲೂ, ತಾಲೂಕು ಆಫೀಸಲ್ಲೂ ಇಲ್ಲ, ಇದು AC ಆಫೀಸ್ಗಳಲ್ಲೂ ಮತ್ತು ಫೀಲ್ಡಲ್ಲೂ ಎಲ್ಲೂ ಸಮೇತ ಯಾರೂ ಕೆಲಸ ಮಾಡ್ತಿಲ್ಲ ಸರ್. ಎಲ್ಲ ನಮ್ಮ ಸರ್ಕಾರಿ ನೌಕರರು ಮತ್ತು ಎಲ್ಲ ನಮ್ಮ ಕಂದಾಯ ಇಲಾಖಾ ನೌಕರರು ಇವತ್ತು ಇಲ್ಲಿ ಜಮಾಯಿಸಿದ್ದೀವಿ ಸರ್. ಇವತ್ತು ಮಾಡ್ತಿಲ್ಲ ಸರ್. ಪ್ರತಿಯೊಂದರಲ್ಲೂ ಒತ್ತಡ ಇದೆ, ಪ್ರತಿಯೊಂದು ಕೆಲಸನೂ ಒತ್ತಡ ಇದೆ. ಸರ್ಕಾರದ ವಿರುದ್ಧ ಸರ್, ಮೇಲಧಿಕಾರಿಗಳ ವಿರುದ್ಧ. ನಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ, ಟೈಮಿಂಗ್ಸ್ ಬೇಕು ನಮಗೆ. ಜಿಲ್ಲಾಧಿಕಾರಿ ಜೊತೆ ಮಾತಾಡಿದ್ರೆ ಕೂತಿದ್ದಂಥವ್ರು ಎಲ್ಲರೂ ಎದುರು ಏನು ಹೇಳಿದ್ರು ಅಂತ ಭರವಸೆ ಏನು ಕೊಟ್ಟರು ನಿಮಗೆ? ಸಚಿವರ ಹತ್ರ ಮಾತಾಡ್ತೀನಿ, ಮುಂದಿನ ದಿನದಲ್ಲಿ ಒತ್ತಡ ಕಮ್ಮಿ ಮಾಡಿಸ್ತೀನಿ ಅಂತ ಅಂದಿದ್ದಾರೆ ಜಿಲ್ಲಾಧಿಕಾರಿಗಳು. ಈ ಆಸ್ಪತ್ರೆ ಆವರಣ ಆಗಿರೋದ್ರಿಂದ ಇಲ್ಲಿ ಬೇಡ, ನಾನು ಸಚಿವರ ಹತ್ರ ಮಾತಾಡಿಸಿ ಒಂದು ಕಾಲಾವಕಾಶ ನಿಗದಿಪಡಿಸಿ ನಾನು ಮಾತಾಡಿಸ್ತೀನಿ ಅಂತ ಅಂದಿದ್ದಾರೆ ಜಿಲ್ಲಾಧಿಕಾರಿಗಳು. ಸರ್ ಪ್ರತಿಭಟನೆ ಕೈ ಬಿಡಲ್ಲ ಸರ್. ಇವತ್ತು ಯಾಕಂದರೆ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯವರೇ, ಕಂದಾಯ ಸಚಿವರು ಕೂಡ ಅವರೇ ಆಗಿದ್ದಾರೆ, ಮತ್ತು ನಮ್ಮ DCM ಕೂಡ ಅವರೇ ಆಗಿರೋದ್ರಿಂದ, ಅವರ ಜಿಲ್ಲೆಯಲ್ಲೇ ಇದೊಂದು ಘಟನೆ ನಡೆದಿರೋದ್ರಿಂದ ದಯಮಾಡಿ ಅವ್ರು ಬಂದು ಇಲ್ಲಿ ನ್ಯಾಯ ಒದಗಿಸ್ಕೊಡ್ಬೇಕು. ನಮಗೆ ಜಾಬ್ ಚಾರ್ಟ್ ಕೊಡಿಸ್ಬೇಕು. ಇಲ್ಲೇನಿದೆ ಸಮಸ್ಯೆನ ಅವರು ಆಲಿಸ್ಬೇಕು. ಜಿಲ್ಲೆ ಸಮಸ್ಯೆ ಏನಿದೆ ಅಂತ ಆಲಿಸ್ಬೇಕು. ನಮ್ಮ ಕಂದಾಯ ಇಲಾಖೆ ಸಚಿವರಾಗಿರೋದ್ರಿಂದ ಕಂದಾಯ ಇಲಾಖೆಯಲ್ಲಿ ಏನು ಸಮಸ್ಯೆ ಇದೆ, ಏನು ಮಾರ್ಪಾಡು ಮಾಡಬೇಕು, ನಾವು ಕೆಳ ಹಂತದ ನೌಕರರು ಅನುಭವಿಸ್ತಾ ಇರೋ ಯಾತನೆಗಳು ಏನು ಅನ್ನೋದನ್ನ ಅವರು ನಮ್ಮ
ಇದಕ್ಕೆ ಸ್ಪಂದಿಸ್ಬೇಕು ಸರ್ ಬಂದು. ನಿಮ್ಮ ಹೆಸರು ದೇವರಾಜು ಅಂತ ಸರ್, ಎಸ್ ದೇವರಾಜು ಅಂತ, ಜಿಲ್ಲಾಧ್ಯಕ್ಷ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ತುಮಕೂರು ಸರ್.